ಎಲ್ರಿಗೂ ನಮಸ್ಕಾರ. ಬರ್ರಿ ಇವತ್ತು ನಾನು ಮೂಲಂಗಿ ತರಕ್ಕೆ ಹೋಗಿದ್ದೆ ಇವತ್ತು ಮಾರ್ಕೆಟ್ಗೆ. ಅದ್ರ ಜೊತೆಗೆ ಸೊಪ್ಪು ಸಿಕ್ಕೈತೆ, ಅದಕ್ಕೆ ಸೊಪ್ಪನ್ನು ಬಂದಿದ್ದೀನಿ. ಆ ಸೊಪ್ಪನ್ನು ಹಾಕಿ ಪಲ್ಯ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಬರ್ರಿ ಇವತ್ತು ಊಟಕ್ಕೆ ಬೋಲ್ಸೆ ಅಂದಾಗಿರ್ತೈತಿ ಇದು ಪಲ್ಯ. ಹಂಗೆ ಆರೋಗ್ಯಕ್ಕೂ ಒಳ್ಳೇದು ಈ ಪಲ್ಯ. ನೋಡ್ಕೊಳ್ರಿ ಇದಕ್ಕೆ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ರಿ. ಮೊದಲನೇದಾಗಿ ನಾನು ಏನು ಇದೇನು ಮೂಲಂಗಿ ಸೊಪ್ಪು ತಂದಿದ್ದೀನಿ. ಮೂಲಂಗಿ ಸೊಪ್ಪಿಗೆ ತಗೊಂಡು ಸೋಸ್ಕೊಂಡು ಸೀಡೆ ಪಾಡೆ ಇದ್ದತ್ತು ಅಂತ ಎಲ್ಲ ಸೋಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೊಳ್ಕೊಂಡು ಒಂದು 3 ಸತಿ ತೊಳ್ಕೊಂಡು ಮಾಡಿಕೊಂಡಿದ್ದೀನಿ. ಅದು ಕಟ್ ಮಾಡ್ಕೊಂಡು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಬಿರಿಮ್ ಬೇಯಲ್ಲ. ಕಟ್ ಮಾಡ್ಕೊಂಡು ದಂಟಿನ ಸಮೇತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು 2 ಈರುಳ್ಳಿ ತಗೊಂಡಿದ್ದೆ, ಅವನ್ನೂ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 1-2 ಸಾಸಿವೆ, ಒಂದು ಕಡ್ಡಿವಷ್ಟ ಕರಿಬೇವಿನ ಸೊಪ್ಪು, ಒಂದು 4-5 ಒಣಮೆಣ್ಸಿನ್ಕಾಯಿ ತಗೊಂಡು ಮುರಿದಿಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಂದೆರಡು ಎಂಥವಪ್ಪ ಕಡಲೆಬೇಳೆನೂ ಉದ್ದಿನಬೇಳೆ ತಗೊಂಡಿದ್ದೀನಿ. ಆಮೇಲೆ ನೆಂಚ್ಕೊಳ್ಳೋಕ್ಕೆ ಅದು ಕಾಯಿ ಹಾಕಿರಿ ಚಂದ ಅಲ್ವೇ ಪಲ್ಯಕ್ಕೆ, ಆ ಸೊಪ್ಪಿನ ಪಲ್ಯಕ್ಕೆ, ಅದಕ್ಕೆ ಕಾಯಿ ತುರಿದಿಕ್ಕೊಂಡಿದ್ದೀನಿ. ಬರ್ರಿ ಇವನ್ನೆಲ್ಲ ಉಪಯೋಗಿಸ್ಕೊಂಡು ಮೂಲಂಗಿ ಸೊಪ್ಪಿನ ಪಲ್ಯ ಮಾಡೋದು ಹೆಂಗೆ ಅಂತ ನೋಡ್ಕೊಂಬನ. ಮೊದಲನೇದಾಗಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅಗ್ಲಕ್ಕಿರೋದು ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಹಚ್ಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ. ಒಂದಿಷ್ಟು ಎಣ್ಣೆ ಬಿಟ್ಕೊತೀನಿ. ಎಣ್ಣೆ ಬಿಟ್ಕೊಂಡು ಏನು ತಗೊಂಡಿದ್ನಲ್ಲ ಕಡಲೆಬೇಳೆ ಉದ್ದಿನಬೇಳೆನ, ಆ ಕಡಲೆಬೇಳೆ ಉದ್ದಿನಬೇಳೆನ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗಂಗೆ ಹುರ್ಕೊತೀನಿ. ನೀವು ಹಿಂಗೆ ಮಾಡ್ಕೊಳ್ರಿ, ಬೋಲ್ ಚಂದಕ್ಕಿರ್ತೈತಿ. ಮುದ್ದೆ ಜೊತೆಗೆ ತಿಂಬಕ್ಕೆ ಬೋಲ್ ಚಂದಕ್ಕಿರ್ತೈತಿ. ಚೆನ್ನಾಗಿ ಕೆಂಪಗಾಗಂಗೆ ಹುರ್ಕೋಬೇಕು, ಇಲ್ಲಾಂದರೆ ಸೆನಕಿರಲ್ಲ, ಏನೋ ಒಂಥರ. ಅದೇ ಕೆಂಪಗಾಗಂಗೆ ಹುರ್ಕೊಂಡ್ರೆ ಚೆನ್ನಾಗಿರ್ತೈತಿ ಪಲ್ಯ ತಿಂಬಕ್ಕೆ. ಕೆಂಪಗಾಗ್ಯವ ನೋಡ್ರಿ ಇವಾಗ. ಇವು ಕೆಂಪಗಾಗ್ಯವಲ್ಲ, ಇವಾಗ ನಾನು ಸಾಸಿವೆನೂ ಕರಿಬೇವಿನ ಸೊಪ್ಪನ್ನ ಹಾಕೊಂತೀನಿ. ನೋಡಿರಿ ಚಟ್ಪಟ ಅಂದ್ಬಿಟ್ಟು ಹಂಗೇನೀನಿ. ಆಮೇಲೆ ಸಣ್ಣಕ್ಕೆ ಕಟ್ ಮಾಡಿರೋ ಈರುಳ್ಳಿನೂ ಒಣಮೆಣ್ಸಿನ್ಕಾಯಿ ಮುರಿದಿಕ್ಕೊಂಡಿದ್ನಲ್ಲ ಅವನ್ನು ಕೂಡ ಸೇರಿಸ್ಕೊತೀನಿ. ಬೈಕಬೇಡ್ರಿ, ಹಳ್ಳಿ ಭಾಷೆಗೆ ಮಾತಾಡ್ತೀನಿ, ನಿಮಗೆಲ್ಲ ಇಷ್ಟ ಆಗ್ತೈತಿ ಅಂದ್ಕೊಂಡಿದ್ದೀನಿ. ನಮ್ಮೂರ ಭಾಷೆ ಇದು, ನಮ್ಮ ತುಮಕೂರು ಭಾಷೆ ಇದು, ನಾವು ಹಂಗೆ ಮಾತಾಡೋದು. ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಚೆನ್ನಾಗಿ ಕೆಂಪಗಾಗಂಗೆ ಹುರ್ಕೊಂಡು ಸೊಪ್ಪನ್ನ ಸೇರಿಸ್ಕೋಬೇಕು. ಒಂದಿಷ್ಟು ಉಪ್ಪು ಹಾಕ್ಯಂತೀನಿ, ಬಿರಿನ ಬೇಯಲಿ ಈರುಳ್ಳಿ ಅಂತ. ಬಿರಿನ ಬೇಯ್ತತೆ, ಒಂದಿಷ್ಟು ಉಪ್ಪು ಹಾಕ್ಯಾಳ್ರಿ, ಚೆನ್ನಾಗಿ ಬೇಗ ಬೇಯ್ತತಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈರುಳ್ಳಿ ಚೆನ್ನಾಗಿ ಬೆಂದಿರ್ತಾವಲ್ಲ, ಅದಕ್ಕೆ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮೂಲಂಗಿ ಸೊಪ್ಪನ್ನ ಸೇರಿಸ್ಕೋಬೇಕು. ನಮ್ಮ ಕಡೆ ಬಜ್ಜಿ ಮಾಡ್ತೀವಿ, ಬಜ್ಜಿ ಮತ್ತು ಮೂಲಂಗಿ ಚಟ್ನಿ ಅಂಥವೆಲ್ಲ ಮಾಡ್ತೀವಿ. ಅದಕ್ಕೆ ನೆನ್ಸ್ಕೊಳಕ್ಕೆ ಬೋಲ್ ಚಂದಕ್ಕಿರ್ತೈತಿ ಪಲ್ಯ. ಮಾಡ್ಕೊಳ್ರಿ ನೀವು ಮನೆಗೆ ಒಂದು ಸರ್ತಿ ನೋಡ್ಕೊಂಡು ಮಾಡ್ಕೊಂಡು ಉಣ್ರಿ, ಅಂಥ ಚೆನ್ನಾಗಿರ್ತೈತಿ ಪಲ್ಯ. ಇವಾಗ ನೋಡಿರಿ ಸೊಪ್ಪು ಹಾಕ್ತಾಯಿದ್ದೀನಿ, ಸಣ್ಣಗೆ ಹಚ್ಕೊಂಡಿರೋ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಿದ್ದು. ನೋಡೋಕ್ಕೆ ಜಾಸ್ತಿ ಐತೆ ಅನ್ನಂಗೆ ಕಾಣ್ತೈತಿ ಸೊಪ್ಪು, ಯಾವ ಸೊಪ್ಪಾದರೂ ಅಷ್ಟೇ. ಈ ಸೊಪ್ಪನ್ನ ಚೆನ್ನಾಗಿ ಬೇಯಿಸಿದ್ರೆ ಒಂದು ಈಟೇಟ್ ಆಗ್ತೈತಿ. ಚೆನ್ನಾಗಿ ಈರುಳ್ಳಿ ಜೊತೆ ಎಲ್ಲ ಮಿಕ್ಸ್ ಆಗಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ, ಚೆನ್ನಾಗಿ ಹಂಗೆ ಹುರ್ಕೋಬೇಕು. ಸೊಪ್ಪು ಭಾಳ ಒಳ್ಳೇದಪ್ಪ ಇದು ಸೊಪ್ಪು. ಮಾಡ್ಕೊಂಡು ಉಣ್ರಿ, ಎಂಥ ಚೆನ್ನಾಗಿರ್ತೈತೆ ಗೊತ್ತಾ, ತಿಂಬಕ್ಕೂ ರುಚಿಯಾಗಿರ್ತೈತೆ, ಆರೋಗ್ಯಕ್ಕಂತೂ ಒಳ್ಳೇದಿದು. ಸಖತ್ ಒಳ್ಳೆಯದು, ಮಾಡ್ಕೊಂಡು ಉಣ್ರಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬೇಯಲಿ, ಅಲ್ಲಿ ತನಕನೂ ಹಿಂಗೆ ತಿರ್ವಾಕೊಂಡು ಬೇಯಿಸ್ಬೇಕು ಚೆನ್ನಾಗಿ ಸೊಪ್ಪ. ನೋಡಿರಿ ಬೇಯ್ಕೊಂಡ್ಲಿ ಇದು ಚೆನ್ನಾಗಿ ಸೊಪ್ಪು. ನೋಡಿರಿ ನೀರು ಬಿಟ್ಕೊಂಡೈತಿ, ಈ ದಂಟ್ನಾಗೆ ಬಲು ನೀರು ಇರ್ತೈತಿ. ಆ ದಂಟು ನೋಡಿರಿ ಇವಾಗ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡು ಚೆನ್ನಾಗಿ ಬೆಂದೈತೆ. ಕಾಯಿ ತುರಿ ಹಾಕ್ಬಿಟ್ಟು ಆ ನೀರೆಲ್ಲ ಹಿಂಗಂಗೆ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು.
ನೋಡಿದ್ರಾ ನೀರೆಲ್ಲ ಹಿಂಡ್ಕಂಡೈತಿ. ಇವಾಗ ಇದನ್ನು ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡ್ಕೊಂಡು ಸಪ್ಪೆ ನೀರೋ ಬಜ್ಜಿನ ಇಲ್ಲ ಕಳೆ ಬೀಜದ ಖಾರವೋ ಅರ್ದಿದ್ರೆ ಅದ್ರ ಜೊತೆಗೆ ನೆಂಚ್ಕೊಂಡು ಮುದ್ದೆ ಉಣ್ರಿ, ಎಂಥ ಚೆನ್ನಾಗಿರ್ತೈತಿ. ಸರಿ ಆಯಿತು. ಈಗ ನಾನು ಮಾಡಿದ ಪಲ್ಯ ನಿಮ್ಗೆ ಇಷ್ಟ ಆತೇನು? ಹಂಗಾರೆ ಲೈಕ್ ಕೊಡೋದು ಮರಿಬೇಡ್ರಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಕಣ್ರಕ್ಕೋ. ಈ ವಿಡಿಯೋದಲ್ಲಿ ಹೋಗಿ ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ನನ್ನ ವೀಡಿಯೋಗಳ್ನ ನೋಡ್ಕೊಂಡು ಲೈಕ್ ಕೊಡ್ರಿ, ಹಾಗೆ ಶೇರ್ ಮಾಡ್ಕೊಳ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗಳ ಜೊತೆಗೆ. ಬರ್ರಿ, ಹಾಗೆ ಮೂಲಂಗಿ ಚಟ್ನಿನೂ ಮಾಡಿದ್ದೆ, ಊಟನೂ ಸೊಪ್ಪಿನ ಪಲ್ಯದ ಜೊತೆಗೆ ಅನ್ನ ಉಣ್ಣನ ಬರ್ರಿ. ಸರಿ ಆಯಿತು. ಈ ವಿಡಿಯೋದಲ್ಲಿ ಹೋಗಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ದಯವಿಟ್ಟು ನನ್ನ ವೀಡಿಯೋನ ನೋಡ್ತಾಯಿರಿ. ಬರ್ತೀನಿ.